ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಮಾಡಿದ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಕೀಳು ಮಟ್ಟದ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಸಂಸತ್ನಲ್ಲಿ ಅಧಿವೇಶನ ನಡೀತಿರುವಾಗ ರಾಹುಲ್ ಗಾಂಧಿ ಅವರು ಮತ್ತೆ ಇತರ ವಿರೋಧ ಪಕ್ಷದ ನಾಯಕರು ಕೇಂದ್ರ ಸರ್ಕಾರವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮತ್ತೊಂದೆಡೆ RSS ನ ರಾಷ್ಟ್ರೀಯ ನಾಯಕರೆನಿಸಿಕೊಂಡಿರುವಂತಹ GT ಮೋಹನ್ ದಾಸ್ ಅವರು ಪ್ರತಿಭಟನಾಕಾರರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರಾರಂಭವಾದ ವಿದ್ಯಾರ್ಥಿಗಳ ಹೋರಾಟ ಮುಗಿದಿದ್ರು ಕೂಡ ಅವರು ಹೊತ್ತಿಸಿದಂತ ಕಿಚ್ಚಿದೆಯಲ್ಲ, ಅದರ ಕಿಡಿ ಇನ್ನು ಆರಿಲ್ಲ ಅಂತಾನೆ ಹೇಳ್ಬೋದು. ಬಿಜೆಪಿಯ ನಾಯಕರನ್ಸ್ಕೊಂಡವರು ಮತ್ತೆ ಅವರ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು, ಮಾಧ್ಯಮದ ಎದುರು ಇರ್ಬೋದು, ತಮ್ಮ ಹೇಳಿಕೆಗಳ ಮೂಲಕ ಅವರ ಆಕ್ರೋಶವನ್ನ ಹೊರಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಅವ್ರಿಗಾಗಿರುವಂತ ಒಂದು ಅಸಹಾಯಕತೆ, ಆ ಸೋಲನ್ನ ಒಪ್ಕೊಳಕ್ಕಾಗದೇ ಇರೋಂತ ಒಂದು ಮನೋಭಾವ ಇಲ್ಲಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ನಟಿ ಕಂಗನಾ ರನಾವತ್ ಇದಕ್ಕೆ ಉದಾಹರಣೆ. ಅವರು ಇಲ್ಲಿ ಜಂತರ್ ಮಂತರ್ನಲ್ಲಿ ನಡೆದಂತ ಒಂದು ಹೋರಾಟವನ್ನ ಅಗ್ಲಿ ಅಂತ ಹೇಳಿದ್ದಾರೆ. ಅಂದ್ರೆ ನನ್ನ ಜೀವನದಲ್ಲೇ ನಾನು ಇಂಥ ಒಂದೇ ಜಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಥ ಅಸಹ್ಯಕರವಾದದ್ದು ನಡೆದಿದ್ದನ್ನ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಹೋರಾಟವನ್ನ ಇಷ್ಟು ಅಗ್ಲಿ ಅಂತ ಹೇಳೋ ಒಂದು ಮನಸ್ಥಿತಿ ಇದೆ ಅಂತಂದ್ರೆ ಹೀಗೆ ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವಿರೋಧಗಳು ವ್ಯಕ್ತ ಆಗಿದೆ. ಮತ್ತೆ ಕಂಗನಾ ರನಾವತ್ಗೆ ಕೂಡ ಅಸಹ್ಯ ಅಂದ್ರೆ ಏನು ಅನ್ನೋದನ್ನ ನೆಟ್ಟಿಗರು ಪಾಠ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಮುಂದುವರೆದವರು ಇವರು ಹೆತ್ತವರು ಇನ್ನೆಂತವ್ರು, ಅವ್ರಿಗೆ ಮಕ್ಕಳಿಗೆ ಓದೋದಿಕ್ಕೆ ಬರಲ್ಲ, ಅವ್ರಿಗೆ ಜ್ಞಾನನೇ ಇಲ್ಲ, ಆದ್ರೂ ಕೂಡ ಇಂಥ ಕೆಲಸಗಳು, ಇಂಥ ಹೋರಾಟಕ್ಕೆ ಬಂದಿದಾರಲ್ಲ ಅವರು ಅನ್ನುವಂತ ಮಾತುಗಳಾಡಿದ್ದಾರೆ. ಅವ್ರ ಅಪ್ಪ ಅಮ್ಮ ಇವರನ್ನು ಯಾವ ರೀತಿ ಸಾಕಿದ್ದಾರೆ ನೋಡಿ ಅಂತ ಕೊನೆಗೆ ಅವ್ರ ಅಪ್ಪ ಅಮ್ಮನ್ನು ಕೂಡ ಅವರು ಬೈತಾಕುತ್ತಿದ್ದಾರೆ. ಇದು ದೊಡ್ಡ ವಿವಾದವನ್ನು ಹುಟ್ಟಾಕಿದೆ, ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟಾಕಿದೆ. ಇದಕ್ಕೆ CJP ನಾಯಕರಾಗಿರುವಂತ ಸೌರವ್ ದತ್ತ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವ್ರು ಹೇಳ್ತಾರೆ, ಅವರ ಮಾತಿಗೆ ನನಗೆ ಪ್ರತಿಕ್ರಿಯೆ ಕೊಡಕ್ ಇಷ್ಟ ಇಲ್ಲ. ಅವರು ರಾಷ್ಟ್ರೀಯ ಒಂದು ದೊಡ್ಡ ರಾಜಕೀಯ ನೇತಾ ಅಂತ ಅನಿಸ್ಕೊಂಡವ್ರ ಬಾಯಲ್ಲಿ ಇಂಥ ಹಗುರವಾದ ಮಾತುಗಳು ಬರಬಾರ್ದು. ಆದ್ರೆ ಇವ್ರ ಪಕ್ಷದಲ್ಲೇನೆ, ಇವರು ನಂಬ್ಕೊಂಡಿರುವಂತ ಪಾರ್ಟಿನಲ್ಲೇನೆ ಅವರನ್ನ ಯಾರು ಗಂಭೀರವಾಗಿ ಪರಿಗಣಿಸಿಲ್ಲ. ಜೊತೆನಲ್ಲಿ ಈಗ ನಮ್ಮ ಜನ್ಸಿಗಳು ಏನಿದಾರಲ್ಲ, ಪ್ರತಿಭಟನೆ ಮಾಡಿದ ಹೋರಾಟ ಮಾಡಿದಂಥವ್ರು, ಅವರು ಕಂಗನಾ ರನಾವತ್ಗಿಂತ ಎಷ್ಟೋ ವಾಸಿ, ಅವರೆಷ್ಟೋ ರಾಜಕೀಯ ಬಲ್ಲವರು ಮತ್ತೆ ವಾಸ್ತವವನ್ನ ಅರಿತವರು ಅಂತ ಅನ್ನೋ ಮಾತುಗಳನ್ನ ಸೌರವ್ ದತ್ತ ಹೇಳ್ಬಿಟ್ಟು ತಿರುಗೇಟನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದೆಡೆ RSS ರಾಷ್ಟ್ರೀಯ ನಾಯಕ ಅಂತ ಅನ್ಸ್ಕೊಂಡವರು, ಅವರು ಹೇಳಿರೋಂತ ಮಾತು ಕೂಡ ದೊಡ್ಡ ವಿವಾದವನ್ನ ಹುಟ್ಟಾಕಿದೆ. RSS ನ ರಾಷ್ಟ್ರೀಯ ನಾಯಕ ಮತ್ತು RSS ನ IT ಸೆಲ್ನ ಒಂದು ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಮಾಜಿ ಸದಸ್ಯ TG ಮೋಹನ್ ದಾಸ್ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡಿ ಈಗ ಎಲ್ಲರ ಆಕ್ರೋಶಕ್ಕೆ ಕಾರಣರಾಗಿದೆ. ಇವರು ರಾಜಕೀಯ ವಿಶ್ಲೇಷಕರು ಕೂಡ. RSS ಪರವಾಗಿ ಮಾಧ್ಯಮಗಳಲ್ಲಿ ಮತ್ತು ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲಿ ಸಮರ್ಥಿಸಿಕೊಂಡು ಇವರು ಹೇಳಿಕೆಗಳನ್ನ ನೀಡ್ತಾ ಬಂದಂತವರು. ಅವ್ರು ಹೇಳ್ತಾರೆ, ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರನ್ನ ಕೊಲ್ಲಬೇಕಾಗಿತ್ತು ಅಂತ. ನನಗೇನಾರ ಅಧಿಕಾರ ಇದ್ದಿದ್ರೆ ನಾನು ಅವರ ಮೇಲೆ ಗುಂಡು ಹಾರಿಸುವಂತೆ ಆದೇಶಿಸುತ್ತಿದ್ದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುಂದುವರೆದು ಪೊಲೀಸರು ಇಲ್ಲದೆ ಹೋಗಿದ್ದಿದ್ರೆ ಸಾಮೂಹಿಕ ಅತ್ಯಾಚಾರ ನಡೀತಿತ್ತು ಅಂತ ಕೂಡ ಹೇಳ್ತಾರೆ. ಮತ್ತು ಮಹಿಳಾ ಪ್ರತಿಭಟನಾಕಾರರ ಬಗ್ಗೆ ತುಂಬಾ ಹೀನಾಯವಾದ ಮಾತುಗಳನ್ನ ಆಡಿದ್ದಾರೆ. ಅವ್ರು ಹೇಳ್ತಾರೆ, ಇಲ್ಲಿರುವಂತಹ ಬಹುಸಂಖ್ಯೆಯ ಎಡಪಂಥೀಯ ಮತ್ತು ಜಾತ್ಯತೀತ ಮಹಿಳಾ ಪ್ರತಿಭಟನಾಕಾರರು ಒಂದು ರೀತಿ ಅತ್ಯಾಚಾರವನ್ನ ಇಷ್ಟಪಡೋರಾಗಿದ್ದಾರೆ ಅಂತ ಹೇಳ್ತಾರೆ. ಇದು ಎಲ್ಲರನ್ನ ನಿಜವಾಗ್ಲೂ ಆಕ್ರೋಶವನ್ನುಂಟು ಮಾಡಿದೆ. ಯಾಕಂದ್ರೆ ಒಬ್ಬ ರಾಷ್ಟ್ರೀಯ ನಾಯಕ ಅನಿಸ್ಕೊಂಡವರು ಈ ರೀತಿಯ ಒಂದು ತುಂಬಾ ಹಗುರವಾದಂತ ಮತ್ತು ಹೀನ ಮನಸ್ಥಿತಿಯ ಒಂದು ಹೇಳಿಕೆನ ನೀಡ್ತಾರೆ ಅಂತಂದ್ರೆ ಇವರ ಸಿದ್ಧಾಂತ ಎಂತದ್ದು ಅನ್ನೋದನ್ನ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಹಲವು ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಮತ್ತೊಂದೆಡೆ ಕಾಂಗ್ರೆಸ್ನ ನಾಯಕರು, ವಿರೋಧ ಪಕ್ಷದ ನಾಯಕರು ಈಗ ಸಂಸತ್ ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ಗಲಾಟೆಯನ್ನ ಮಾಡಿದ್ದಾರೆ. ಈಗ ಅಸ್ಸಾಂನಲ್ಲಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದ ಪೊಲೀಸನ ಮನಸ್ಥಿತಿಯು ಇದೇ ಆಗಿತ್ತ? ಅವನ ಮನಸ್ಸಿನಲ್ಲಿ ಇಷ್ಟು ವಿಷ ತುಂಬಿತ್ತ? ಅಂದ್ರೆ ಮೇಲಿನ ಅಧಿಕಾರಿಗಳು ಗುಂಡು ಹಾರಿಸುವಂತೆ ಆದೇಶ ನೀಡದೇ ಇದ್ರೂ ಕೂಡ ಯಾಕಾಗಿ ಪ್ರತಿಭಟನಾಕಾರರ ಮೇಲೆ ಅವನು ಆಕ್ರೋಶಗೊಂಡು ಗುಂಡನ್ನ ಹಾರಿಸ್ತಾ? ಇದು ಕೂಡ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ಅಂದ್ರೆ ಇವರು ಯಾರ ಸಿದ್ಧಾಂತವನ್ನ ಒಂದು ಫಾಲೋ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈಗ ಆ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಆದ್ರೆ
ಈ ಒಂದು ಜನರನ್ನ ರಕ್ಷಿಸಬೇಕಾದಂತ ಒಂದು ಇಲಾಖೆ, ಮಾನವೀಯತೆಯಿಂದ ಜನರನ್ನ ರಕ್ಷಿಸಬೇಕಾಗಿರೋದು, ನೋಡ್ಕೋಬೇಕಾದಂತ ಇಲಾಖೆನಲ್ಲಿ ಈ ರೀತಿಯ ಸಿದ್ಧಾಂತಕ್ಕೆ ಒಳಗಾಗಿರುವಂತವ್ರು, ವಿಷ ತುಂಬಿಕೊಂಡಿರುವಂತ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅನ್ನೋದಾದ್ರೆ ಇವರು ಯಾರಿಗೆ ರಕ್ಷಣೆಯನ್ನ ಕೊಡ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಸಂಸತ್ ಅಧಿವೇಶನದಲ್ಲಿ ಏನಾಗಿದೆ ಅಂತ ನೋಡೋಣ. ಈಗ ರಾಜೀನಾಮೆ ನೀಡಿರುವಂತ ಧರ್ಮೇಂದ್ರ ಪ್ರಧಾನ್ ಅವರು ಸಂಸತ್ ಅಧಿವೇಶನಕ್ಕೆ ಬಂದಾಗ ಅವರ ಬೆಂಬಲಿಗರು, ಬಿಜೆಪಿ ಪಕ್ಷದ ನಾಯಕರು ಅವರಿಗೆ ಜಿಂದಾಬಾದ್ ಅಂತ ಕೂಗಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ತಾರೆ. ಅಂದ್ರೆ ಯಾವುದೋ ಯುದ್ಧವನ್ನ ಗೆದ್ದು ಬಂದಂತೆ ಅವರನ್ನ ಸ್ವಾಗತಿಸಿರೋದು ನಿಜವಾಗ್ಲೂ ಕೂಡ ವಿಪರ್ಯಾಸ ಅಂತಾನೆ ಹೇಳ್ಬೇಕು. ಇವರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮಣಿದು ರಾಜೀನಾಮೆನೆ ನೀಡಿದ್ದಾರೆ. ಆದ್ರೆ ಇವರು ಮಾಡಿರೋದು ದೊಡ್ಡ ಸಾಹಸ, ತ್ಯಾಗ ಅನ್ನೋ ರೀತಿಯಲ್ಲಿ ಇಲ್ಲಿ ಬಿಂಬಿಸಲಾಗ್ತಾ ಇದೆ. ಇದು ಬಿಜೆಪಿ ಪಕ್ಷದ ಸಿದ್ಧಾಂತ ಅನ್ನೋದನ್ನ ನಾವು ಮರಿಬಾರದು. ಅದಾದ್ಮೇಲೆ ಇಲ್ಲಿ ನಡೆದಂತ ಚರ್ಚೆ, ಮತ್ತೆ ನೀಟ್ ಪರೀಕ್ಷೆ ಹಗರಣ, ಅಲ್ಲಿ ನೀಟನ್ನ ಬ್ಯಾನ್ ಮಾಡ್ಬೇಕು ಅನ್ನೋದು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಎಲ್ಲ ನಾಯಕರು, ಎಂಪಿಗಳು ಕೂಡ ಒಂದು ಆಗ್ರಹವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಈಗ ಒಂದು ಪ್ರತಿಭಟನಾಕಾರರ ಮೇಲೆ FIR ದಾಖಲಿಸಿರೋದನ್ನು ಕೂಡ ಅವರು ವಿರೋಧಿಸ್ತಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಮತ್ತು ಮಸೂದೆಯನ್ನು ಕೂಡ ಒಂದು ಸ್ಟ್ರಾಂಗ್ ಆಗಿರುವಂತ ಮಸೂದೆಯನ್ನ ತರಬೇಕು ಅಂತ ಹೇಳ್ತಾರೆ. ಇದೆಲ್ಲದರ ನಡುವೆ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ದೌರ್ಜನ್ಯ ಏನ್ ಮಾಡಿದ್ದಾರೆ, ಈ ಸಂಬಂಧ ಅಮಿತ್ ಶಾ ಅವರು, ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಏನ್ ಹೇಳ್ತಾರೆ ಅದು ತುಂಬಾ ಮುಖ್ಯ ಆಗಿದೆ ಇಲ್ಲಿ. ಅದನ್ನ ಈಗ ವಿರೋಧ ಪಕ್ಷದ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ಅಮಿತ್ ಶಾ ಅವರು ಕ್ಷಮೆ ಕೇಳಬೇಕು, ಮತ್ತೆ ಪ್ರಧಾನಮಂತ್ರಿ ಅವರು ಕೂಡ ವಿದ್ಯಾರ್ಥಿಗಳ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಮತ್ತು ಈ ದೌರ್ಜನ್ಯ ನಡೆಸಿದ್ದ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಅಮಿತ್ ಶಾ ಅವರು ಕೊಡಬೇಕು ಅಂತ ಈಗ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ದೊಡ್ಡ ಗದ್ದಲ ಉಂಟಾಗಿದೆ. ಮತ್ತೊಂದೆಡೆ ಬಿಜೆಪಿ ಬೆಂಬಲಿಗರು, ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ವೈಭವೀಕರಿಸಿ ಅಥವಾ ಅದಕ್ಕೊಂದು ಬಹಳ ದೊಡ್ಡ ಉದ್ದೇಶ ಇದೆ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸುಮ್ಮನೆ ಕೊಟ್ಟಿಲ್ಲ, ಅದ್ರ ಹಿಂದೆ ಅಮಿತ್ ಶಾ ಅವರ ಒಂದು ದೊಡ್ಡ ತಂತ್ರ ಇದೆ ಅಂತ ಹೇಳಿ ಪ್ರತಿಭಟನಾಕಾರರನ್ನ ಒಂದು ಭಯದ ವಾತಾವರಣದಲ್ಲಿ ಇಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಅವರ ಒಂದು ಚೈತನ್ಯವನ್ನ ಕಸಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ FIR ರದ್ದಾಗ್ಬೋದು, ದೂರು ದಾಖಲಾಗಿರೋದು ರದ್ದಾಗ್ಬೋದು, ಆದ್ರೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯದಲ್ಲಿ ಅವರಿಗೆ ಎಲ್ಲಾ ರೀತಿಯಿಂದ ಸಮಸ್ಯೆಯನ್ನು ಉಂಟು ಮಾಡೋದಿಕ್ಕೆ ಸರ್ಕಾರ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಅನ್ನುವಂತ ಮಾತುಗಳನ್ನ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿಭಟನಾಕಾರರು ಇದಕ್ಕೆ ಸೊಪ್ಪಾಗ್ತಿಲ್ಲ ಅಂತಾನೆ ಹೇಳ್ಬೋದು. ಅವರು ನಮ್ಮ ಬೇಡಿಕೆಗಳು ಪೂರ್ಣ ಪ್ರಮಾಣದಲ್ಲಿ ಈಡೇರದೆ ಇದ್ರೆ ತಕ್ಷಣ ಮತ್ತೆ ಪ್ರತಿಭಟನೆಗೆ ನಾವು ಸಿದ್ಧ ಅಂತ CJP ನಾಯಕರು ಕೂಡ ಹೇಳಿದ್ದಾರೆ. ಸಂಸತ್ ಅಧಿವೇಶನದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಹಗರಣ ಕುರಿತಂತೆ ಬಿಸಿ ಬಿಸಿ ಚರ್ಚೆ ಆಯ್ತು. ಅಷ್ಟೇ ಅಲ್ಲ, ಪ್ರತಿಭಟನೆ ನಡೆದಂತ ವಿಚಾರಕ್ಕೆ ಕೂಡ ವಾಗ್ಯುದ್ಧಗಳು ನಡೀತು ಅಂತಾನೆ ಹೇಳ್ಬೋದು. ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು, ಸಮಾಜವಾದಿ ಪಕ್ಷದ ನಾಯಕರಾದಂತ ಸಂಸದ ಅಖಿಲೇಶ್ ಯಾದವ್ ಅವರು ಕೂಡ ವ್ಯಂಗ್ಯದ ಮಾತುಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ದಾರೆ. ಅಖಿಲೇಶ್ ಯಾದವ್ ಅವರು ಹೇಳಿರುವಂತಹ ಮಾತುಗಳು ಅಂದ್ರೆ ಒಬ್ಬ ಪ್ರಧಾನಿಯನ್ನ ಉಳಿಸೋದಿಕ್ಕೆ ಪ್ರಧಾನ ವಜಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಅವರು ಈ ರೀತಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರು ಟೀಕಿಸುತ್ತಾ ಹೇಳ್ತಿದ್ದಾರೆ, So many girls are protesting. They've been beaten, they've been thrashed. The BJP puts a man who is a defender of rapists. That's the most filthy type of man. There can be no filthier man than somebody who says that rapists need protection. That is the education minister of India today. It's strange. It's a strange reaction from the Prime Minister that there are so many people in his cabinet. He could have chosen any one of them, but he chooses a person who protects rapists. ಪ್ರಹ್ಲಾದ್ ಜೋಶಿ ಅವರನ್ನ ಮುಂದಿನ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ಮಾಡಿರೋದ್ರ ಬಗ್ಗೆ ಅವ್ರು ಮಾತನಾಡ್ತಾ ಹೀಗೆ ಹೇಳ್ತಾರೆ. ಅಂದ್ರೆ ಈಗ ಅತ್ಯಾಚಾರಿಗಳನ್ನ ಬೆಂಬಲಿಸುವವರನ್ನ ಈಗ ಶಿಕ್ಷಣ ಸಚಿವರನ್ನಾಗಿ ಮಾಡಿದರೆ ಬಹಳ ಸ್ಟ್ರೇಂಜ್ ಆದಂತ ವಿಚಾರ ಇದು. ಇದನ್ನ ಮಹಿಳೆಯರು ಖಂಡಿತ ಎಂದಿಗೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ಮಾತುಗಳನ್ನ ಆಡಿದ್ದಾರೆ. ಇದರ ನಡುವೆ ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನ ತರುವ ಮಸೂದೆಯನ್ನ ಮಂಡಿಸೋದಿಕ್ಕೆ ಪ್ರಯತ್ನ ಮಾಡಿದೆ. ಅಂದ್ರೆ ಈಗ ಇದುವರೆಗೆ ಏನು ಇದ್ದಂತ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ಮಾರ್ಗಗಳ ತಡೆ ಕಾಯ್ದೆ ಇತ್ತಲ್ಲ, ಅದಕ್ಕೆ ತಿದ್ದುಪಡಿಯನ್ನ ತರ್ತಾ ಇದೆ. ಅಂದ್ರೆ ಇನ್ನಷ್ಟು ಕಠಿಣ ಮಾಡ್ತಾ ಇದೆ ಅಂತ ಹೇಳ್ಬೋದು. ಆ ತಿದ್ದುಪಡಿ ಮಸೂದೆ 2026 ಈಗ ಇವತ್ತು ಮಂಡಿಸಿದೆ. ಅದ್ರ ಪ್ರಕಾರ ಮಾಡಿರುವಂತ ಬದಲಾವಣೆಗಳೇನು ಅಂತ ನೋಡಿದ್ರೆ, ಮೊಟ್ಟ ಮೊದಲನೇದಾಗಿ ಅಕ್ರಮ ಎಸಗುವಂತ ವ್ಯಕ್ತಿಗೆ ಜೈಲು ಶಿಕ್ಷೆಯನ್ನ, ಅಕ್ರಮ ಎಸಗಿದ ಕಾರಣಕ್ಕಾಗಿ 5 ವರ್ಷ ಏನಿತ್ತು ಶಿಕ್ಷೆ, ಅದನ್ನ 10 ವರ್ಷಕ್ಕೆ ಹೆಚ್ಚಿದೆ. ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿದೆ. ಮತ್ತೆ ದಂಡದ ಪ್ರಮಾಣವನ್ನು ಕೂಡ 5 ಲಕ್ಷದಿಂದ 10 ಲಕ್ಷಕ್ಕೆ ಏರಿಕೆ ಮಾಡಿದೆ.
ಇನ್ನು ಅಕ್ರಮ ಎಸಗುವ ಸಂಸ್ಥೆ, ಅದು ಮಧ್ಯವರ್ತಿ ಸಂಸ್ಥೆ ಇರಬಹುದು, ಯಾವುದೇ ಏಜೆನ್ಸಿ ಇರಬಹುದು, ಈ ಅಕ್ರಮವನ್ನ ಎಸಗಿದ್ರೆ ಅವರಿಗೆ ಇದುವರೆಗೆ ಇದ್ದಂತ 1 ಕೋಟಿ ರೂಪಾಯಿ ದಂಡ ಏನಿತ್ತು ಅದನ್ನ 5 ಕೋಟಿಗೆ ಹೆಚ್ಚಿಸಿದೆ. ಇದಲ್ಲದೆ ಇನ್ನು ಹಲವು ತಿದ್ದುಪಡಿಗಳನ್ನ ತಂದಿದೆ. ಆದ್ರೆ ಇವೆಲ್ಲವೂ ಕೂಡ ಮೇಲ್ನೋಟಕ್ಕೆ ಒಂದ್ ರೀತಿನಲ್ಲಿ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದ ನಂತರ ನೀಡಬಹುದಾದಂತ ಒಂದು ಶಿಕ್ಷೆ ಮತ್ತು ದಂಡ ಒಂದು ಕ್ರಮಗಳಾಗಿದೆ. ಇನ್ನು ಅಕ್ರಮ ನಡೀದೇ ಇರೋ ಹಾಗೆ ತಡೆಯೋದಿಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಳೋದಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.